ಒಂದು ವೇಳೆ ನೀವು ಕರ್ನಾಟಕ ಸಿಟಿ ಇಂಜಿನಿಯರಿಂಗ್ ರ್ಯಾಂಕ್ ಎಷ್ಟು ಬರ್ಬೋದು ಅಂತ ನೀವು ಸರ್ಚ್ ಮಾಡ್ತಾ ಇದ್ದರೆ, ಏನಾದರೂ ಟೂಲ್ ಸರ್ಚ್ ಮಾಡ್ತಾ ಇದ್ದರೆ ಈ ವಿಡಿಯೋ ನಿಮಗಾಗಿದೆ. ನಮ್ಮ ಟೀಮ್ ಕಡೆಯಿಂದ ಆಲ್ರೆಡಿ ಒಂದು ಟೂಲ್ ರೆಡಿ ಮಾಡಿದ್ದೇವೆ, ಅದರ ಲಿಂಕ್ ಕೊಟ್ಟಿರ್ತೇನೆ. ಕ್ಲಿಕ್ ಮಾಡಿ ನೀವು ನಿಮ್ಮ PCM ಥಿಯರಿ ಮಾರ್ಕ್ಸ್ ಮತ್ತು PCM KCT ಮಾರ್ಕ್ಸ್ನ ಹಾಕಿ ನಿಮ್ಮ ರ್ಯಾಂಕ್ ಎಷ್ಟು ಬರ್ಬೋದು ಅಂತ ನೋಡ್ಬೋದು. ಪ್ರೀವಿಯಸ್ ಇಯರ್ ಡಾಟಾನ ಕನ್ಸಿಡರ್ ಮಾಡಿ ಈ ಟೂಲ್ನ ರೆಡಿ ಮಾಡಲಾಗಿದೆ. ಓಕೆ, ಮತ್ತು ಆಮೇಲೆ KCT ಮ್ಯಾಥಮೆಟಿಕ್ಸ್ ಬಗ್ಗೆ ವಿದ್ಯಾರ್ಥಿಗಳು ಹೇಳಿರುವ ಹಾಗೆ ಮಾಡ್ರೇಟ್ ಟು ಯೂಸಲಿ ಡಿಫಿಕಲ್ಟಿ ಲೆವೆಲ್ ಇದೆ, ಆಮೇಲೆ ಲೆಂದಿ ಆಗಿರುವಂಥದ್ದು. ಹಾಗಾಗಿ ಆಲ್ಮೋಸ್ಟ್ ಸ್ಕೋರ್ ಗುಡ್ ಸ್ಕೋರ್ ಅಂದರೆ 45 ಅಂದ್ಕೊಳ್ಳಿ, 50+ ತೆಗೆದುಕೊಳ್ಳೋದು ಚಾಲೆಂಜಿಂಗ್ ಅಂತಲೇ ವಿದ್ಯಾರ್ಥಿಗಳು ನನ್ನ ಅನಿಸಿಕೆ. ಓಕೆ, ಸೊ ಈಗ ನೋಡೋಣ KCT ರ್ಯಾಂಕ್ ಯಾವ ರೀತಿ ನೀವು ನಿಮ್ಮ ರ್ಯಾಂಕ್ ಎಷ್ಟು ಬರುತ್ತೆ ಅನ್ನೋದು ನೋಡ್ಕೊಳ್ಬೋದು ಅಂತ. ಸೊ ಅದಕ್ಕಾಗಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ, ಈ ವೆಬ್ಸೈಟ್ಗೆ ವಿಸಿಟ್ ಮಾಡಬೇಕು. ಓಕೆ, ಸೊ ಇನ್ಸ್ಟಾನಲ್ಲಿ ಡೀಟೇಲ್ ಆಗಿ ಆಲ್ರೆಡಿ ತೋರಿಸಿದ್ದೀನಿ, ಅಲ್ಲಿ ಸಹ ಚೆಕ್ ಮಾಡ್ಕೊಳ್ಬೋದು. ಮತ್ತು ಆಮೇಲೆ ಅಲ್ಫಾ ಅಕಾಡೆಮಿ ಮ್ಯಾಥ್ಸ್ ಟ್ರಿಕ್ಕಿ ಅಂತ ಚಾನಲ್ ಇದೆ, ಅಲ್ಲಿ ಸಹ ವಿಸಿಟ್ ಮಾಡಿ ಆ ವಿಡಿಯೋನ ಚೆಕ್ ಮಾಡ್ಕೊಳ್ಬೋದು. ಓಕೆ, ಸೊ ಈ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಪ್ರೆಡಿಕ್ಟ್ ರ್ಯಾಂಕ್ ಮೇಲೆ ಕ್ಲಿಕ್ ಮಾಡಿ ಡೀಟೇಲ್ಸ್ ಎಂಟ್ರಿ ಮಾಡಿ ನೀವು ನಿಮ್ಮ ರ್ಯಾಂಕಿಂಗ್ನ ನೋಡ್ಕೊಳ್ಬೋದು. ಅದಕ್ಕಾಗಿ ವಿಡಿಯೋ ಸಹ ಚೆಕ್ ಮಾಡ್ಕೊಳ್ಬೋದು. ಅಲ್ಫಾ ಅಕಾಡೆಮಿ ಮ್ಯಾಥ್ಸ್ ಟ್ರಿಕ್ಕಿ ಅಂತ ಚಾನಲ್ ಇದೆ, ಅಲ್ಲಿ ವಿಸಿಟ್ ಮಾಡಿ ವಿಡಿಯೋ ಹಾಕಿದ್ದೀನಿ, ಚೆಕ್ ಮಾಡ್ಕೊಳ್ಳಿ. ಓಕೆ, ಆಲ್ ದ ಬೆಸ್ಟ್. ಇದ್ರೆ ಅಪ್ಡೇಟ್ ನೀಡ್ತಾ ಇರ್ತೀನಿ ಅಪ್ ಟು ಅಡ್ಮಿಷನ್ ಆಗೋರು. ಚಲೋ, ಟೇಕ್ ಕೇರ್, ಬಾಯ್.